ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವ ಹಕ್ಕನ್ನು ಕುತಂತ್ರದಿಂದ, ಸಿದ್ದರಾಮಯ್ಯವರ ಕುತಂತ್ರದಿಂದ ಒಂದು ಅನ್ಯಾಯವನ್ನ ಏನು ಮಾಡಿದರೆ ಅದರ ವಿರುದ್ಧ ಇವತ್ತು ಅಂಬೇಡ್ಕರ್ ಅವರ ಪುತ್ಥಳಿ ಕೆಳಗಡೆ ಹೋರಾಟ ಮಾಡ್ತಾ ಇದ್ದೀವಿ. ವಿಧಾನಸಭೆ ಒಳಗಡೆ ಸಿದ್ದರಾಮಯ್ಯನವರು ಭಾಷಣ, ಬಸವಣ್ಣನವರ ಚಿತ್ರಾನಾವರಣ ಮಾಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಾಯಲ್ಲಿ ಬಂದದ್ದು ದಯವೇ ಧರ್ಮದ ಮೂಲವಯ್ಯ, ದಯನೇ ಧರ್ಮದ ಮೂಲ ಅಂತೇಳಿ ಬಸವಣ್ಣವರ ವಚನಗಳನ್ನು ಹೇಳಿದ್ರು. ಇಲ್ಲಿ ದಯೆ ಇಲ್ಲದೆ ರಕ್ತ ಬರೋ ರೀತಿ ಯಾರು ಬಸವಣ್ಣನವರ ಅನುಯಾಯಿಗಳಿದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಇವರೇ ಕಲ್ಲುಗಳನ್ನ ತೂರಿ ಸರ್ಕಾರದ ಕಡೆಯಿಂದನೇ ಲಾಠಿ ಚಾರ್ಜ್ ಮಾಡಿರುವಂತದ್ದು. ಇದು ನೋಡಿದ್ರೆ ಇದೆಲ್ಲ ಪ್ಲಾನ್ ಅಂತ ಅನ್ಸುತ್ತೆ. ಯಾವಾಗ ಒಂದು ವಾರದಿಂದನೇ ಕ್ರೂಸರ್ ಅಲ್ಲಿ ಬರಬಾರ್ದು ಅಂತ ಡಿಸಿ ಕೈಲಿ ನಿರ್ಬಂಧ ಮಾಡಿದ್ರು, ಅವತ್ತೇ ಈ ಕಾಂಗ್ರೆಸ್ ಅವರು ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಪ್ರೀ ಪ್ಲಾನ್ ಮಾಡಿದೆ. ಗಲಭೆ ಮಾಡಿಸ್ಬೇಕು, ಶಾಂತಿ ಕದಡಬೇಕು, ಆಪಾದನೆಯನ್ನ ಆ ಸಮುದಾಯ ಏಕಾಏಕಿ ಅವ್ರ ಮೇಲೆ ಹೊಡೆದಿರುವಂತದ್ದು ಇದು ಅಕ್ಷಮ್ಯ ಅಪರಾಧ. ಇದು ಕೂಡಲೇ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ ಆ ಸಮುದಾಯದ ಮುಂದೆ ಕ್ಷಮಾಪಣೆ ಕೇಳಬೇಕು ಅಂತೇಳಿ ನಾವು ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದ್ದೀರಿ. ಅದೇ ರೀತಿ ಯಾವ ಪೊಲೀಸ್ ಅಧಿಕಾರಿಗಳು ಸ್ವೇಚ್ಛಾಚಾರದಿಂದ ಕಾನೂನನ್ನ ಕೈಗೆ ತೆಗೆದುಕೊಂಡು ಈ ಸಮುದಾಯದ ಮೇಲೆ ಹಲ್ಲೆ ಮಾಡಿದರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಸತ್ಯ ಹೊರಬರಬೇಕು. ಈ ಹೋರಾಟವನ್ನ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು. ಇದನ್ನ ವಿಧಾನಸಭೆ ಒಳಗಡೆನೂ ಕೂಡ ನಾವು ಹೋರಾಟ ಮಾಡ್ತೀರಿ. ಕಾಂಗ್ರೆಸ್ ಅವರೇನು ಹೊಗಳೇ ಬಿಡ್ತಾರೆ. ನಾವು ಬಸವಣ್ಣವ್ರ ಬಗ್ಗೆ ಬಹಳ ಪ್ರೀತಿ, ಇಲ್ಲಿ ವಿಧಾನಸೌಧ ಒಳಗಡೆ ಪ್ರೀತಿ, ಆಚೆ ಕಡೆ ಬಸವಣ್ಣವರ ಅನುಯಾಯಿಗಳ ಮೇಲೆ ಲಾಠಿ. ಇದು ಇವರ ಒಂದು ನೀತಿ ಇದೆ. ಇದರ ವಿರುದ್ಧವಾದಂತಹ ಹೋರಾಟವನ್ನ, ಕಾಂಗ್ರೆಸ್ ವಿರುದ್ಧವಾದಂತಹ ಹೋರಾಟವನ್ನ ನಾವು ಮಾಡ್ತೀರಿ. ಇದನ್ನ ಅಧಿವೇಶನದೊಳಗಡೆ ಪ್ರಸ್ತಾವ ಮಾಡಿ ಅವರಿಗೆ ನ್ಯಾಯ ಸಿಗುವ ರೀತಿ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀವಿ. ಈಗ ಅಧ್ಯಕ್ಷ